ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ದೇವ ದೇವ ಅಭಿಷೇಕ ಹಿತ ಗುರು ಅನುಸಾಸನು ಪಾಯಿ, ಓನೆವು ಸಬ ತೀರಥ ಸಲಿಲು तेहि कह काह रजाई। एक मनोरथ बड़ मन माही, सभय सकोच जात कही नाही। कहूँ तात प्रभु आयसु पाई, बोले बानी स्नेह सुहाई। चित्रकूट सुचि खल तीरथ बन, खग मृग सरसरी निर्झर गिरिगन। प्रभु पद अंकित अवनि बिसेशी, आयसु होई त आवो देखी। अवसि अत्रि आयसु सिर धरहु, तात बिगत भय कानन चरहु। मुनि प्रसाद बनु मंगल दाता, पावन परम सुहावन भ्राता। ऋषि नायकु जह आयसु देही, राखेहु तीरथ जलु थल तेही। सुनी प्रभु बचन भरत सुख पावा, ಮುನಿ ಪದ ಕಮಲ ಮುದಿತ ಸಿರು ನಾವ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಭರತನಿಗೆ ಎಲ್ಲರಿಗೂ ಕೂಡ ಸುಖವಾಗುವ ಹಾಗೆ ಒಂದು ನಿರ್ಧಾರವನ್ನು ತಗೋ. ಕಷ್ಟದಲ್ಲಿ ಉತ್ತಮರಾದಂತಹ ಸೋದರರೇ ಒಬ್ಬರಿಗೊಬ್ಬರು ಸಹಾಯಕ್ಕೆ ಬರೋದು, ಅಂದರೆ ಸಹಾಯಕ್ಕೆ ಆಗ್ತಾರೆ ಅಂತ ಹೇಳಿದಾಗ, ಭರತ ನಿನ್ನ ಅಪ್ಪಣೆಯಾದರೆ, ಅಂದರೆ ನೀನು ಏನು ಹೇಳ್ತೀಯೋ ಅದನ್ನು ನಾನು ಗೌರವದಿಂದ ಶಿರಸಾವಹಿಸ್ತೀನಿ. ಈ ವನವಾಸದ ಅವಧಿಯಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಏನಾದರೂ ಒಂದು ಅವಲಂಬನೆಯನ್ನು ದಯಪಾಲಿಸು. ಅಂದರೆ ನನಗೂ ಒಂದು ಆಸರೆ ಬೇಕಲ್ವಾ, ಅದಕ್ಕೆ ನೀನು ಏನಾದರೂ ಒಂದು ಅವಲಂಬನೆಯನ್ನು ದಯಪಾಲಿಸು ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಸ್ವಾಮಿ ನಿನ್ನ ಅಭಿಷೇಕಕ್ಕೋಸ್ಕರ ನಾನು ಗುರುವಿನ ಅಪ್ಪಣೆಯನ್ನು ಪಡೆದು, ಅಂತಂದರೆ ಗುರುಗಳಿಗೆ ಕೇಳಿಕೊಂಡೆ, ನಾನು ಈ ರೀತಿ ಅಭಿಷೇಕ ಮಾಡಬೇಕು ನನ್ನ ಅಣ್ಣನಿಗೆ. ಅಲ್ಲಿಗೆ ಹೋದ ಮೇಲೆ ಅವನಿಗೆ ಅಭಿಷೇಕ ಮಾಡಿ ಅವನನ್ನು ಕರ್ಕೊಂಡು ಬರಬೇಕು ಅಂತಲೇ ನಾನು ಅಂದ್ಕೊಂಡು ಇಲ್ಲಿಗೆ ಬಂದಿರೋದು. ಸೊ ಅದಕ್ಕೆ ಎಲ್ಲ ತೀರ್ಥಗಳ ನೀರನ್ನು ತಂದಿದ್ದೀನಲ್ಲ, ಆ ಜಲವನ್ನು ಏನು ಮಾಡಲಿ, ಈಗ ನೀನೇ ಅಪ್ಪಣೆ ಕೊಡಬೇಕು, ನನಗೇನು ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಅಣ್ಣ, ನನ್ನ ಮನಸ್ಸಲ್ಲಿ ಇನ್ನೊಂದು ಅಭಿಲಾಷೆ ಇದೆ, ಭಯ ಸಂಕೋಚಗಳಿಂದ ಅದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ ನನಗೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ನೀನೇನು ಹೇಳಿದ್ರೂ ನಾನಿವಾಗ ಕೇಳ್ತೀನಿ, ಆದರೆ ನಾನು ನಿನಗೆ ಅಭಿಷೇಕ ಮಾಡಿಸ್ಲೇಬೇಕು ಅಂತಂದ್ಬಿಟ್ಟು ಅಲ್ಲಿಂದ ತೀರ್ಥಗಳನ್ನು ತಂದಿದ್ದೀನಿ, ಅದನ್ನೇನು ಮಾಡಬೇಕು. ಮತ್ತು ಇನ್ನೊಂದು ನನಗೆ ಅಭಿಲಾಷೆ ಇದೆ, ಆದರೆ ಭಯ ಸಂಕೋಚದಿಂದ ನನಗೆ ಕೇಳೋಕ್ಕಾಗ್ತಾ ಇರಲಿಲ್ಲ, ಆದರೆ ನೀನು ಇವಾಗ ನನಗೆ ಆಜ್ಞೆ ಕೊಟ್ಟರೆ ಅದನ್ನು ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ತಮ್ಮ ಹೇಳು, ನಿನ್ನ ಇಷ್ಟ ಏನಿದೆಯೋ, ನಿನ್ನ ಅಭಿಲಾಷೆ ಏನಿದೆಯೋ ಹೇಳು ಅಂತಂದ್ಬಿಟ್ಟು ಕೇಳ್ತಾನೆ. ಆಮೇಲೆ ರಾಮನ ಒಪ್ಪಿಗೆಯನ್ನು ಪಡೆದಾದ್ಮೇಲೆ ಭರತ ಭಕ್ತಿಯಿಂದ ಈ ರೀತಿ ಹೇಳ್ತಾನೆ, ಪ್ರಭು ನಿನ್ನ ಅಪ್ಪಣೆ ಏನಾದರೂ ಆದರೆ ಚಿತ್ರಕೂಟದಲ್ಲಿರುವಂತಹ ಪವಿತ್ರ ಋಷಿ ಆಶ್ರಮಗಳನ್ನು, ತೀರ್ಥಗಳನ್ನು, ವನಗಳನ್ನು, ಪಶುಪಕ್ಷಿಗಳನ್ನು, ಹೊಳೆ ಹಳ್ಳಗಳನ್ನು, ಝರಿಗಳನ್ನು, ಪರ್ವತ ಸಮೂಹಗಳನ್ನು, ವಿಶೇಷವಾಗಿ ಪ್ರಭುವಾದ ನಿನ್ನ ಪಾದಾಂಕಿತ ಭೂಮಿಯನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀನು ನಡೆದಾಡಿರುವಂಥ ಈ ಕಾಡನ್ನು ನಾನು ನೋಡಬೇಕು ಅಂತ ನಾನು ಇಷ್ಟ ಇದೆ. ನೀನು ಏನೇನೆಲ್ಲ ಇಲ್ಲಿ ಅನುಭವಿಸಿದೆಯೋ ಆ ಪ್ರಕೃತಿಯನ್ನು, ಅದನ್ನೆಲ್ಲ ನಾನು ನೋಡಬೇಕು. ನಿನ್ನ ಕಣ್ಣುಗಳು ಯಾವುದನ್ನು ನೋಡಿದೆಯೋ ಅದನ್ನು ನೋಡಬೇಕು. ನಿನ್ನ ಪಾದಗಳು ಈ ಭೂಮಿಯನ್ನು ಸ್ಪರ್ಶ ಮಾಡಿದೆಯಲ್ಲ, ಎಷ್ಟು ಪವಿತ್ರವಾಗಿರುವಂಥ ಒಂದು ಭೂಮಿ ಇದು, ಈ ಚಿತ್ರಕೂಟ ಪರ್ವತ. ಅದಕ್ಕೆ ನಾನು ಈ ಕಾಡನ್ನು ಸುತ್ತಿ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀರಾಮ ಈ ರೀತಿ ಹೇಳ್ತಾನೆ, ತಮ್ಮ ಅವಶ್ಯಕವಾಗಿ ಹೋಗು, ಖಂಡಿತವಾಗಿ ನೀನು ನೋಡು, ಆದರೆ ಮೊದಲು ಅತ್ರಿ ಮಹರ್ಷಿಗಳ ಆಜ್ಞೆಯನ್ನು ಪಡ್ಕೊಂಡು ಅವ್ರು ಹೇಳಿದ ಹಾಗೆ ನೀನು ನಿರ್ಭಯವಾಗಿ ಈ ಕಾಡಲ್ಲೆಲ್ಲ ಸಂಚಾರ ಮಾಡು. ಅಂದರೆ ಆ ಒಂದು ಕಾಡಿನ ಪ್ರದೇಶ ಇದೆಯಲ್ಲ, ಅದು ಅತ್ರಿ ಮಹರ್ಷಿಗಳಿಗೆ ಸೇರಿರುವಂಥದ್ದು. ಅದಕ್ಕೆ ಮೊದಲು ಅವರ ಆಜ್ಞೆಯನ್ನು ಪಡ್ಕೊ. ನೋಡಿ, ಇಲ್ಲಿ ಅವನು ಸ್ವಯಂ ಭಗವಂತ ಆದರೂ, ಎಲ್ಲ ಅವಂದೇ ಆದರೂ ಕೂಡ ಇಲ್ಲಿ ಅವನಿಗಿಂತ ಹಿರಿಯ ಸ್ಥಾನದಲ್ಲಿರುವಂಥವ್ರು ಈ ಲೋಕದಲ್ಲಿ ಗುರುಗಳಲ್ವಾ, ಅವರ ಒಂದು ಜಾಗಕ್ಕೆ ಬಂದುಬಿಟ್ಟು ನಾವಲ್ಲಿ ನಮ್ಮ ಒಂದು ಆಡಳಿತವನ್ನು ನಡೆಸಬಾರ್ದು ಅಥವಾ
ನಾವಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅದನ್ನು ಹೇಳ್ಕೊಡ್ತಾ ಇದ್ದಾನೆ. ಈಗ ಅವರು ಜಾಗ ಇದು, ನಂದೇನೂ ಅಭ್ಯಂತರ ಇಲ್ಲ, ಮೊದಲು ಅತ್ರಿ ಮಹರ್ಷಿಗಳ ಅಪ್ಪಣೆಯನ್ನು ಪಡ್ಕೊಂಡು ಆಮೇಲೆ ನೀನು ಕಾಡಲ್ಲೆಲ್ಲ ಸಂಚಾರ ಮಾಡು ಅಂತ ಹೇಳ್ತಾನೆ. ಆ ಮಹರ್ಷಿಗಳ ಅನುಗ್ರಹದಿಂದಾನೇ ಈ ವನವು ಶುಭಪ್ರದವಾಗಿದೆ, ಪವಿತ್ರವಾಗಿದೆ ಮತ್ತು ಅತ್ಯಂತ ಸುಂದರವೂ ಕೂಡ ಆಗಿದೆ. ಆಮೇಲೆ ಆ ಋಷಿವರಿಯರು ಹೇಳ್ತಾರಲ್ಲ, ಆ ಸ್ಥಾನದಲ್ಲಿ ನೀನು ತಂದಿರುವಂತಹ ತೀರ್ಥ ಜಲವನ್ನು ಸ್ಥಾಪನೆ ಮಾಡು. ಅಂದರೆ ಅವರೇ ಒಂದು ಒಳ್ಳೆಯ ಜಾಗವನ್ನು ಹೇಳ್ತಾರೆ, ಅಲ್ಲಿ ಆ ತೀರ್ಥದ ಸ್ಥಾಪನೆಯನ್ನು ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಭರತನಿಗೆ 2 ಸಂದೇಹ ಆಯಿತು. ಒಂದೇನು ಅಂತಂದರೆ, ತೀರ್ಥಗಳನ್ನು ತಂದ್ಬಿಟ್ಟಿದ್ದೀನಿ ಅಂದರೆ ಅದು ಅಷ್ಟು ಪವಿತ್ರವಾಗಿರುವಂಥದ್ದು, ಅದಕ್ಕೊಂದು ಮರ್ಯಾದೆ ಅಂತ ಇರುತ್ತಲ್ವಾ. ಸೊ ಈಗ ಅದಕ್ಕೆ ಅಂತ ತಂದಿದ್ದು, ನಾನೀಗೇನು ಮಾಡಲಿ ಅಂತ ಕೇಳ್ತಾನೆ. ಇನ್ನೊಂದು, ನೀನು ನಡೆದಾಡಿರುವಂಥ ಈ ಕಾಡನ್ನೆಲ್ಲ ನಾನು ಕೂಡ ಸುತ್ತಿ ನೋಡಬೇಕು ಅಂತ ಇಷ್ಟ ನನಗೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಅದಕ್ಕೆ ರಾಮ ಏನು ಹೇಳ್ತಾನೆ, ಆಯಿತು, ಅತ್ರಿ ಮಹರ್ಷಿಗಳ ಅಪ್ಪಣೆಯನ್ನು ಪಡೆದು ನಿನ್ನ ಕಾಡನ್ನು ಸುತ್ತು, ಆಮೇಲೆ ಅವರು ಯಾವ ಜಾಗವನ್ನು ತೋರಿಸ್ತಾರೋ ಅಲ್ಲಿ ಈ ತೀರ್ಥದ ಸ್ಥಾಪನೆಯನ್ನು ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಪ್ರಭುವಿನ ವಚನವನ್ನು, ಪ್ರಭು ಹೇಳಿದಂಥ ಮಾತುಗಳನ್ನು ಕೇಳಿ ಭರತನಿಗೆ ತುಂಬಾ ಮನಸ್ಸಿಗೆ ಸುಖ ಕೊಡುತ್ತೆ. ಆನಂದ ತುಂದಿಲನಾಗಿ ಅವನು ಅತ್ರಿ ಮಹರ್ಷಿಗಳ ಚರಣಕ್ಕೆರಗಿದನು. ಈಗ ಆ ಮಹರ್ಷಿಗಳ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಈಗ ಅವರು ನನಗೆ ಆಜ್ಞೆಯನ್ನು ಕೊಟ್ಟರೆ ನನ್ನ ರಾಮ ನಡೆದಾಡಿರುವಂತಹ ಈ ಕಾಡನ್ನೆಲ್ಲ ನಾನು ಕೂಡ ಸುತ್ತಿ ನೋಡ್ಬೋದು ಅನ್ನುವಂಥ ಆಸೆಯಿಂದ ಆ ಮಹರ್ಷಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.